ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅನ್ನಿಸ್ತಾ ಇದೆ. ಮತ್ತು ಉಳಿದ್ರೆ ಯಾರಿನ್ನ ಜೊಲ್ಲೆ ಅವರಂತ ಜಾರಕಿಹೊಳಿ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹೊಂದಾಣಿಕೆ ಆಗಿದೆ ಅವ್ರ ಮಧ್ಯದಲ್ಲೇ. ಅದು ಮುಂದಿನ ದಿನದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಆದರೆ ಕತ್ತಿ ಜೊತೆಗೆ ಯಾರು ಲಕ್ಷ್ಮಣ ಸವದಿಯವರು ಕೂಡ್ಬೋದಾ ಇನ್ ಫ್ಯೂಚರ್ದಲ್ಲಿ. ಆದರೆ ಇಲ್ಲಿ ಪಕ್ಷದ ಬರ್ತದೆ, ಕಾಂಗ್ರೆಸ್ನಲ್ಲಿದ್ದಾರೆ ಲಕ್ಷ್ಮಣ ಸವದಿಯವರು. ಮತ್ತು ಅವ್ರ ಕುಟುಂಬಕ್ಕೆ ಅವರ ಮಧ್ಯದಲ್ಲಿ ಸಾಕಷ್ಟು ಹಿಂದಿನ ಟಗಫ್ ವಾರ್ಸ್ ಇದ್ದಾವೆ, ಹೊಂದಾಣಿಕೆ ಇಲ್ಲ ಅಂದಾಗ ಕತ್ತಿಯವ್ರಿಗೆ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಈ ಸಮಯ ಕಷ್ಟದ ಸಮಯ ಆಗಲಿಕ್ಕೆ ಮೊದಲು ನಾವು ಉಳ್ಕೋಬೇಕು ಅನ್ನುವಂಥ, ಉಳಿದ್ರೆ ಬೇಕಾದ ಮಾಡಲಿಕ್ಕೆ ಸಾಧ್ಯತೆ ಅನ್ನುವಂಥ ಭಾವನೆಯಿಂದಾಗೆ ಒಟ್ಟಿನಲ್ಲಿ ಹೋರಾಟ ಮಾಡೋ ಪ್ರಯತ್ನ ಮಾಡ್ತಾಯಿದ್ದಾರೆ ಕತ್ತಿ ಸಹೋದರರು. ಅದಕ್ಕೆ ಏನೇನು ಆಗ್ಬೋದು, ಎಂತ ಆಗ್ಬೋದು, ಇದರಲ್ಲಿ ಗೆಲುವು ಅಷ್ಟು ಸುಲಭದ ಅಲ್ಲ ಅಂತ ಈಗ ಅನ್ನಿಸ್ತದೆ. ಈಗಿನ ಮಟ್ಟಿಗೆ ಮಾತ್ರ VL ಪಾಟೀಲ್ ನಂತರ ನಮ್ಮ ಉಮೇಶ್ ಕತ್ತಿ ಅವರ ಡಾಮಿನೆನ್ಸ್ ಇತ್ತು. ಈ ಉಮೇಶ್ ಕತ್ತಿಯವರ ಜಾಗದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಡಾಮಿನೆನ್ಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದೇನೋ ತಪ್ಪೋ ಸರಿ ಹೆಜ್ಜೆಗಳು ಇವತ್ತು ಜೊಲ್ಲೆ ಅವ್ರನ್ನ ಸಹಿತ ನಮ್ಮ ಜಾರಕಿಹೊಳಿ ಸಹೋದರ ಕಡೆ ಸಮಯ ತಂದು ನಿಲ್ಲಿಸದ. ಇನ್ನು ಮುಂದಿನ ದಿನದಲ್ಲಿ ಎಷ್ಟು ಮಟ್ಟಿಗೆ ಇದು ಯಶಸ್ವಿಯಾಗಿ ಹೋಗ್ತದೆ ನೋಡೋಣ ಅಂತ ಹೇಳ್ತಾ, ಕತ್ತಿಯವ್ರು ಮಾತ್ರ ನಿಖಿಲ್ ಕತ್ತಿ ಆಗಿರ್ಬೋದು, ಪೃಥ್ವಿ ಕತ್ತಿಯವರಾಗಿರ್ಬೋದು, ಅಥವಾ ನಮ್ಮ ರಮೇಶ್ ಕತ್ತಿಯವರಾಗಿರ್ಬೋದು ಮಾತ್ರ ಚಡಪಡಿಗೆ ಜೋರಾಗ್ಯದ. ಕೋಆಪರೇಟಿವ್ ಸಂಸ್ಥೆಗಳು ಮತ್ತೊಮ್ಮೆ ರಿಗೇನ್ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಾಗ್ತದೆ ನೋಡೋಣ ಅಂತ ಹೇಳ್ತಾ, ಒಳ್ಳೆ ಬೆಳಗಾವಿ ಜಿಲ್ಲೆ ಕುಟುಂಬ ರಾಜಕಾರಣ ತಿಕ್ಕಾಟದಲ್ಲೇ ಯಾರು ಎಷ್ಟು ಲಾಭ ಮಾಡ್ಕೊಳ್ತಾರೆ ಅನ್ನೋದು ಜನ ಕಾದು ನೋಡ್ತಾ ಇದ್ದಾರೆ. ಯಾಕಂದರೆ ಇವೆಲ್ಲ ಫ್ಯಾಮಿಲಿಗಳು ಇವರು ಬೆಳಗಾವಿ ಜಿಲ್ಲೆ ಕಬ್ಜೆ ಮಾಡ್ಕೊಳ್ಳಿಕ್ಕೆ ಸದಾ ಪ್ರಯತ್ನ ಮಾಡ್ತಾರೆ. ಈಗಂತ ಜಾರಕಿಹೊಳಿ ಕುಟುಂಬ ಮಾತ್ರ ಅಪ್ಪರ್ ಹ್ಯಾಂಡ್ ಆಗ್ಯದ ಅಂತ ಹೇಳ್ತಾ, ಇದು ಬೆಳಗಾವಿಯ ರಾಜಕೀಯ ವಿಶೇಷ. ಇನ್ನುಳಿದವರಂತ ನೋಡಿ ಪಟ್ಟಣವರಲ್ಲಿ ಅಂಥದ್ದು ನಾವು ಜಿಲ್ಲಾ ರಾಜಕೀಯದಲ್ಲಿ ಬರಬೇಕಪ್ಪ ಅನ್ನುವಂಥ ಏನು ವಿಶೇಷ ಕಾಣಲಿಲ್ಲ. ಮಾಂತೇಶ್ ಕೌಜಲಿ ಅವರಲ್ಲಿ ಅದು ಕಾಣ್ತಾ ಇಲ್ಲ. ಸಾಗಪ್ಪ ನಮ್ಮದು ಕೇಳಿ ನಮ್ಮೂರು ಬೈಲವನ್ನು ಅನ್ನುವ ಸ್ಥಿತಿಯೊಳಗಿದ್ದಂಗೆ ಅನ್ನಿಸ್ತದೆ. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ತುರ್ತು ಕತ್ತಿಯವರು ಕಾಂಪಿಟೇಷನ್ ಮಾಡ್ಬೋದು, ಅವ್ರು ಗೆಲ್ತಾರಾ ಅನ್ನೋ ಒಂದು ಪ್ರಶ್ನೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.